ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಶ್ವದ ಅತಿ ದೊಡ್ಡ ಫೇಸ್ಬುಕ್ ಪೇಜ್ ಲೈವ್ ಅಮೂಲ್ ಅವರ ಲೈವ್ ಪ್ರೋಗ್ರಾಮ್ಗೆ ಎಲ್ಲರಿಗೂ ಆದರದ ಸ್ವಾಗತ. ನಾನು ನಿಮ್ಮ ಗೌತಮಿ ಅಮರ್ನಾಥ್. ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಹಲ್ವಾ ಮಾಡ್ತಾ ಇದ್ದೀನಿ. ಏನು ಹಲ್ವಾ, ಏನು ಸ್ಪೆಷಲ್ ಹಲ್ವಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ, ಇವತ್ತು ಹಸಿ ಮೆಣಸಿನ್ಕಾಯಿ ಬಳಸ್ಕೊಂಡು ನಾನು ಹಲ್ವಾ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಾನು ನಿಮ್ಮ ಮುಂದೆ ತೋರಿಸೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರುವಂಥ ಅಮೂಲ್ ಪೇಜ್ಗೆ ತುಂಬ ಧನ್ಯವಾದಗಳು. ಹಾಗೆ ನಂದಿನಿ ಮೇಡಮ್ ಕೂಡ ತುಂಬ ಧನ್ಯವಾದಗಳು. ಯಾವ ರೀತಿ ಮಾಡೋದು, ಏನೇನು ಉಪಯೋಗಿಸ್ತೀನಿ ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್, ಬೇಗ ಆಗೋಗುತ್ತೆ, ಫಟಾಫಟ್ ಅಂತ ಆಗೋಗುತ್ತೆ. ಮತ್ತು ನೆಂಟರು ಬರ್ತಾರೆ, ಏನಾರ ಕಿಟಿ ಪಾರ್ಟೀಸ್ಗಾಗಿರ್ಬೋದು, ಎಲ್ಲದಕ್ಕೂ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಬನ್ನಿ ನೋಡೋಣ. ನಾನಿವತ್ತು ಏನೇನು ಬಳಸ್ತಾ ಇದ್ದೀನಿ ಅಂತಂದರೆ, ಇದು ಕಾರ್ನ್ಫ್ಲೋರು ಮತ್ತು ಅಮೂಲ್ ಅವರ ಆರ್ಗ್ಯಾನಿಕ್ ಸಕ್ಕರೆ, ಇದು ಒಂದು ಕೋವಾ ಸ್ವೀಟ್ಲೆಸ್ ನಾನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವೀಟ್ ಕೂಡ ಉಪಯೋಗಿಸ್ಕೋಬೋದು. ಮತ್ತು ತುಪ್ಪದಲ್ಲಿ ಹುರ್ಕೊಂಡಿರುವಂಥ ಬಾದಾಮಿ ಮತ್ತು ಅಮೂಲ್ ಅವರ ಮಿಲ್ಕ್ ಪೌಡರ್, ಹಸಿಮೆಣಸಿನ್ಕಾಯಿ 3 ನಾನು ಬಳಸಿರೋವಂಥ ಪ್ರಾಡಕ್ಟ್ಸ್. ಇವಾಗ ಬಳಸ್ಕೊಳ್ಳೋದು ಹಾಲಿನ ಪುಡಿ, ಆರ್ಗ್ಯಾನಿಕ್ ಶುಗರ್ ಮತ್ತು ಅಮೂಲ್ ಅವ್ರದ್ದು ಮಿಲ್ಕ್ ಮೇಡ್ ಬಳಸ್ತೀನಿ. ತುಂಬ ಅಂದರೆ ತುಂಬ ಈಸಿ, ಬೇಗನೆ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂದರೆ, ಮೊದಲು ಹಸಿ ಮೆಣಸಿನ್ಕಾಯಿನ ನಾವು ಫಸ್ಟು ನೀರಲ್ಲಿ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಳೋಣ. ಟ್ರಾನ್ಸ್ಪರೆಂಟ್ ಆಗೋ ತನಕನೂ ಬೇಯಿಸ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಆಫ್ ನೀರು ಹಾಕ್ತೀನಿ, ಸಾಕು. ಬಟ್ ನೀರೇನು ನಾವೇನು ಉಪಯೋಗಿಸ್ಕೊಳ್ಳಲ್ಲ, ಬರೀ ಹಸಿಮೆಣಸಿನ್ಕಾಯಿ ಮಾತ್ರ ಉಪಯೋಗಿಸ್ಕೊಳ್ಳೋದು ಅಷ್ಟೇ. ಈ ಹಸಿಮೆಣಸಿನ್ಕಾಯಿ 3 ನಾನು ಈ ಚಿಕ್ಕ ಕಪ್ಗೆ ತೊಗೊಂಡಿರೋದ್ರಿಂದ ಈ ಕ್ವಾಂಟಿಟಿಗೆ 3 ಹಸಿಮೆಣಸಿನ್ಕಾಯಿ ಇಡಿಸುತ್ತೆ. ಸೊ ನಾನು 3 ಹಾಕಿದ್ದೀನಿ. ಅದು ಕಲರ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಷ್ಟರಲ್ಲಿ ನಾವೀಗ ಒಂದು ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಸೊ ಇದಾಗ್ತಾ ಇಲ್ಲಿ. ಈಗ ನಾವೊಂದು ಮಿಕ್ಸಿಂಗ್ ಮಾಡ್ಕೊಂಡ್ಬಿಡೋಣ. ಏನೇನಪ್ಪ ಮಿಕ್ಸಿಂಗು ಅಂದರೆ, ನಿಮ್ಗೆ ಅದು ಕಾಣಿಸುತ್ತೆ, ಇದು ಕಾಣಿಸುತ್ತೆ, ಓಕೆನಾ? ಮಿಕ್ಸಿಂಗ್ ಆಗೋ ಅಷ್ಟೊತ್ತಿಗೆ ಒಂದು ಕಪ್ಪು ಕಾರ್ನ್ಫ್ಲೋರು, ನಾವು 1 ಕಪ್ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿಗೆ ನೀವು ಎಷ್ಟು ಬೇಕಾದರೂ ತೊಗೋಬೋದು. ಆ್ಯಂಡ್ ಇಲ್ಲಿ ಅದೇ ಕಪ್ ಅಳತೆಯಲ್ಲಿ ಆಫ್ ಅಷ್ಟು ಹಾಲಿನ ಪೌಡ್ರು, ಅಮೂಲ್ ಅವ್ರದ್ದು ಹಾಲಿನ ಪೌಡ್ರು. ಮತ್ತು ಯಾವ ಕಪ್ ಅಳತೆಯಲ್ಲಿ ತೊಗೊಂಡಿರ್ತೀವೋ ಅಷ್ಟೇ ನೀರು ತೊಗೊತಾ ಇದ್ದೀನಿ ನಾನು. 1.25 ಹಾಕೊತೀನಿ, ಯಾಕಂದರೆ ನಾನು ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ. ಸೊ ಇಷ್ಟು ಹಾಕೊತೀನಿ, ಸಾಕು. ಇದು ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ ನಿಮಗೆ. ಮೆಷರ್ಮೆಂಟು 1 ಕಪ್ಗೆ 1.25 ಕಪ್ಪು ನೀರು ಇಡಿಸುತ್ತೆ. ಸೊ ಗಂಟಿಲ್ದೇ ಇರೋಂಗೆ ಕಲಿಸ್ಕೊತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ಲ ಎಲ್ಲರಿಗೂ? ಗಂಟಿಲ್ದೇ ಇರೋ ರೀತಿಯಲ್ಲಿ ಕಲಿಸ್ಕೊತಾ ಇದ್ದೀನಿ ನಾನು ಕಾರ್ನ್ಫ್ಲೋರ್ನ. ಕಾರ್ನ್ಫ್ಲೋರು ಮತ್ತು ಮಿಲ್ಕ್ ಪೌಡರ್, ಅಮೂಲ್ ಅವ್ರದ್ದು ಮಿಲ್ಕ್ ಪೌಡರು ಮತ್ತು ಕಾರ್ನ್ಫ್ಲೋರ್ 2 ಹಾಕಿದ್ದೀನಿ. ಸೊ 2 ಗಂಟಿಲ್ದೇ ಇರೋ ರೀತಿಯಲ್ಲಿ ಕಲಿಸ್ಕೊತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಸಿಂಪಲ್ಲು, ತುಂಬ ಬೇಗ ಆಗೋಗುತ್ತೆ ಇದು.
ಸೊ ಮೆಣಸಿನ್ಕಾಯಿ ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ಇನ್ನೂ ಟ್ರಾನ್ಸ್ಪರೆಂಟ್ ಆಗಿಲ್ಲ. ಆ ಟ್ರಾನ್ಸ್ಪರೆಂಟ್ ಆದಮೇಲೆ ಇದನ್ನು ಕೂಲ್ ಮಾಡಿ ಮತ್ತೆ ಮಿಕ್ಸಿಯಲ್ಲಿ ನಾವು ತರಿಯಾಗಿ ರುಬ್ಕೊತೀವಿ. ನೀರೇನೋ ಹಾಕೋ ಅಷ್ಟದೇನಿಲ್ಲ, ಬೇಕಿದ್ರೆ ಜಜ್ಕೊಂಡ್ರು ಕುಟಾಣಿಯಲ್ಲಿ ಜಜ್ಕೊಂಡ್ರು ನಡೆಯುತ್ತೆ. ಇದು ಟ್ರಾನ್ಸ್ಪರೆಂಟ್ ಆಗಲಿ, ಟ್ರಾನ್ಸ್ಪರೆಂಟ್ ಆಗೋ ತನಕ ಆಗಲಿ. ಇದು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಸೊ ಇವಾಗ ನಾವು ಮಾಡ್ಕೊಳ್ಳೋಣ. ನಾನು ಹಸಿಮೆಣಸಿನ್ಕಾಯಿ ಇರೋದನ್ನ ಟ್ರಾನ್ಸ್ಫರ್ ಮಾಡ್ತೀನಿ, ಶಿಫ್ಟ್ ಮಾಡ್ತೀನಿ ಇನ್ನೊಂದು ಕಡೆ. ಅದು ಆ ಕಡೆ ಬಾಯ್ಲ್ ಆಗ್ತಾ ಇರಲಿ. ಸೊ ಈ ಕಡೆ ನಾವು ಕಾರ್ನ್ಫ್ಲೋರ್ ಕಲಿಸ್ಕೊಂಡಿದ್ವಲ್ಲ, ಸೊ ಇದನ್ನು ನಾನು ಕೈ ಬಿಡದೆ ಮಾಡ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು. ಅದನ್ನ ಸ್ವಲ್ಪ ಹಾಕಬೇಕು, ಚಿಲ್ಲಿ ಆಗಲಿ ಅಷ್ಟೊತ್ತಿಗೆ. ಇದು ಕೈ ಬಿಡದೆ ನಾವು ತಿರುಗಿಸ್ಕೊಳ್ತಾ ಇರೋಣ. ಇಲ್ಲಿ ನಾವು ಶುಗರ್ ಆ್ಯಡ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ಸಕ್ಕರೆನೂ ಹಾಕಿದ್ದೀವಿ, ಹಾಲಿನ ಪುಡಿನೂ ಹಾಕ್ತೀವಿ, ಮಿಲ್ಕ್ ಮೇಡೂ ಹಾಕ್ತೀವಲ್ಲ. ಸೊ ನಿಮ್ಮ ಕ್ವಾಂಟಿಟಿಗೆ, ನಿಮ್ಮ ಸ್ವೀಟ್ನೆಸ್ಗೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಶುಗರ್ 1/2 ಕಪ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವೀಟ್ಲೆಸ್ ಕೋವಾ ಹಾಕ್ತಾ ಇದ್ದೀನಿ ನಾನು. ಸ್ವೀಟ್ ಕೋವಾ ಹಾಕೋರು ಕೂಡ ಸ್ವೀಟ್ ಕೋವಾ ಹಾಕೋಬಹುದು. ಅದಾದ್ಮೇಲೆ ಮಿಲ್ಕ್ ಮೇಡ್ ಹಾಕ್ತೀನಲ್ಲ ನಾನು, ಅಮೂಲ್ ಅವ್ರದ್ದು. ಸೊ ಹಾಗಾಗಿ ಸ್ವೀಟ್ನ ನೋಡಿಕೊಂಡು ಹಾಕ್ತೀನಿ ನಾನು. ಇದು ಕೈ ಬಿಡೋದು ಬೇಡ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೇಳ್ಬೋದು ಏನಪ್ಪ ಹಸಿಮೆಣಸಿನ್ಕಾಯಿ ಹಲ್ವಾನ ಅಂತ ಹೇಳ್ಬಿಟ್ಟು. ನಿಜ ಹಸಿಮೆಣಸಿನ್ಕಾಯಿ ಹಲ್ವಾನೇ. ನಿಮಗೆ ಇದು ಖಾರವಾಗಿರುತ್ತಾ ಅಂತಲೂ ನೀವು ಕೇಳ್ಬೋದು. ಇಲ್ಲ, ಖಾರ ಅಂದರೆ ಅಷ್ಟೊಂದು ಖಾರ ಏನು ಬರಲ್ಲ, ಸ್ವೀಟ್ನೆಸ್ ಇರುತ್ತೆ. ತಿನ್ಬೇಕಾದ್ರೆ ನಿಮಗೆ ಸ್ವೀಟ್ ಬರುತ್ತೆ. ಲಾಸ್ಟಲ್ಲಿ ಕೊನೆ ಬೈಟ್ಗೆ ನಿಮಗೆ ನಾಲ್ಗೆಗೆ ತುದಿಗೆ ಮೆಣಸಿನ್ಕಾಯಿ ಫ್ಲೇವರ್ ಅದು ಹೊಡೆಯುತ್ತೆ. ಅವಾಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಇದು ಕಟ್ಟ ಮಿಟ್ಟ ಥರನೂ ಅಲ್ಲ, ಫುಲ್ ಸ್ವೀಟು ಆ ಥರನೂ ಅಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ. ಈ ನಾವು ಕಿಟಿ ಪಾರ್ಟಿ ಗ್ಯಾದರಿಂಗ್ಸ್ ಎಲ್ಲ ಹೋದಾಗ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸು, ಫ್ಯಾಮಿಲಿ ಮೆಂಬರ್ಸು ಯಾರಾದರೂ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಒಂದು 10 ಮಿನಿಟ್ಸಲ್ಲಿ, ಒಂದು 10 to 15 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ಬೇಗ ಮಾಡ್ಕೊಂಡ್ಬಿಡ್ಬೋದು ನಾವು. ಇದು ನಾನಿಲ್ಲಿ ಗ್ರೀನ್ ಕಲರ್ಗೆ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಹಲ್ವಾ ಆಗಿರೋದ್ರಿಂದ ಗ್ರೀನ್ ಕಲರ್ ಬೇಕು ಅನ್ನೋರು ಬೇಕಿದ್ರೆ ಗ್ರೀನ್ ಕಲರ್ ಉಪಯೋಗಿಸ್ಕೋಬೋದು. ಸೊ ನನಗಿಲ್ಲಿ ಮೆಣಸಿನ್ಕಾಯಿ ಆಗಿದೆ. ಒಂದು ನಿಮಿಷ ಆಗಲಿ. ಗಂಟಿಲ್ದ ಇರೋ ರೀತಿ ಕೈ ಬಿಡದೆ ಕಲಿಸ್ಕೊತಾ ಇರೋಣ ನಾವು. ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ಈ ಹಿಟ್ಟು. ನಾನು 1.25 ಲೋಟ ನೀರು ಹಾಕಿರೋದು ಸಾಕು, ಅಷ್ಟೇನೆ ಇದು ಕ್ವಾಂಟಿಟಿಗೆ. ಯಾಕಂದರೆ ಮತ್ತೆ ಶುಗರ್ ಹಾಕಿದ್ರೆ ಮತ್ತೆ ಅದು ಲಿಕ್ವಿಡ್ ಕನ್ಸಿಸ್ಟಿಗೆ ಬರುತ್ತಲ್ಲ. ಸೊ ಹಾಗಾಗಿ ಸಾಕು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಿದು. ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ. ಸೊ ಹಾಗಾಗಿ ಏನಾರ ಅವ್ರಿಗೆ ಡಿಫ್ರೆಂಟಾಗಿ ಇನೋವೇಟಿವ್ ಆಗಿ ಕೊಡ್ತಾ ಇರಬೇಕಲ್ಲ, ಇದು ಚೆನ್ನಾಗಿರುತ್ತೆ.
ಹಾಯ್ ಪುಷ್ಪಲತಾ ಅವರೇ, ಸೋ ನೈಸ್, ಐ ಹ್ಯಾವ್ ಟೇಸ್ಟೆಡ್ ಇಟ್. ಹೋ ಥ್ಯಾಂಕ್ ಯು. ಸೊ ಇದು ಟೇಸ್ಟ್ ಮಾಡಿದವ್ರಿಗೆ ಅದ್ರ ಫ್ಲೇವರ್ ಗೊತ್ತಿರುತ್ತೆ. ಇನ್ನೊಂದು ಸ್ವಲ್ಪ ಆಗಲಿ, ಆಮೇಲೆ ನಾನು ಲಾಸ್ಟಲ್ಲಿ ಕೋವಾ ಮತ್ತು ಸಕ್ಕರೆ ಹಾಕ್ತೀನಿ ಈಗ. ಚಿಲ್ಲಿ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಸೊ ಕಲರ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ನಾನು ಮುಟ್ಟಿದ್ರೆ ಸಾಫ್ಟಾಗಿ ಈಗಾಗಿದೆಯಲ್ಲ, ಇಷ್ಟ ಆದರೆ ಸಾಕು. ಇದನ್ನು ಮಿಕ್ಸಿಯಲ್ಲಿ ಕಚ್ಚಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಕುಟಾಣಿಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಸೊ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೋವಾ ಮತ್ತು ಮಿಲ್ಕ್ ಮೇಡ್. ಸೊ ಇದು ಕಲಿಸ್ಬಿಡ್ತೀನಿ ಫಸ್ಟು. ನಾನು ಅಮೂಲ್ ಅವ್ರದ್ದು ಆರ್ಗ್ಯಾನಿಕ್ ಶುಗರ್ ಹಾಕಿದ್ದೀನಿ. ಸೊ ಇದು ಕರಗಲಿ ಅಷ್ಟೊತ್ತಿಗೆ ನಾನು ಮಿಕ್ಸಿ ಮಾಡ್ಕೊತೀನಿ. ಸುಮ್ಮನೆ ಒಂದು ರನ್ ಹಾಕಿದ್ರೆ ಸಾಕು. ನೋಡಿ ಈ ರೀತಿ ಆದರೆ ಸಾಕು. ಅನ್ನ ಹಾಕ್ತೀನಿ ನಾನು ಲಾಸ್ಟ್ಗೆ. ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ ಆ್ಯಂಡ್ ಶುಗರ್ ಇನ್ನೊಂದು ಸ್ವಲ್ಪ ಇಡಿಸುತ್ತೆ ಹಾಕ್ತೀನಿ. ಶುಗರ್ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ತುಪ್ಪ ಸ್ವಲ್ಪ ಹಾಕ್ತೀನಿ. ತುಪ್ಪ ಸ್ವಲ್ಪ ಹಾಕಿದ್ದೀನಿ. ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ತಿಂದಿರೋರಿಗೆ ಈ ಥರ ಇದು ಹೊಸ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ.
ನೋಡಿ, ತುಪ್ಪ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಂಗೆ ಅರೋಮಾ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ. ಸೊ ಈಗ ನಾನು ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಇವಾಗ ಹಾಕ್ತೀನಿ. ಇಳಿಸೋಕ್ಕಿಂತ ಮುಂಚೆ ಹಾಕ್ತಾ ಇದ್ದೀನಿ. ನಮ್ಗೆ ಅಲ್ಲಲ್ಲಿ ಮಾತ್ರ ಫ್ಲೇವರ್ ಸಿಗುತ್ತೆ. ತುಂಬ ಬೇಗ ಆಗೋಗ್ಬಿಡುತ್ತೆ ಇದು. ತಿನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ. ತುಪ್ಪ ಸವರ ತಟ್ಟೆಗೆ ನಾವು ಇಳಿಸ್ಕೊಂಡ್ರೆ ಆಗೋಯ್ತು. ಎಷ್ಟು ಈಗ ನಾನು ಡ್ರೈ ಫ್ರೂಟ್ಸು, ತುಪ್ಪದಲ್ಲಿ ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿನ ನಾವು ನೀರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಅದರಿಂದ ಘಾಟ್ ಏನು ನಮಗೆ ಬರಲ್ಲ. ಸೊ ಅದರಿಂದ ಘಾಟ್ ಏನಾರ ಬರುತ್ತೆ ಅಂತ ಕೇಳ್ಬೋದಲ್ವಾ? ಇಲ್ಲ, ಅದರಿಂದ ಘಾಟ್ ಏನೂ ಬರಲ್ಲ ನಮಗೆ. ತಿನ್ಬೇಕಾದ್ರೆ ಖಾರನೂ ಅಂತ ಆಗಲ್ಲ. ಲಾಸ್ಟಲ್ಲಿ ನಿಮಗೆ ಅದು ಈ ಪೀಸಸ್ ಬಾಯಿಗೆ ಸಿಗುತ್ತಲ್ಲ, ಸೊ ಆವಾಗ ಒಂಥರ ಲೈಟಾಗೆ ಚಳ್ಳನ್ನತ್ತೆ ಅಷ್ಟೇ. ಸೊ ಇದು ಆಗಿದೆ. ನಾನು ತುಪ್ಪ ಸವರ್ದಿರೋ ಪಾತ್ರೆಗೆ ಬಗ್ಗಿಸ್ಕೊತೀನಿ. ಒಂದು 5 ಮಿನಿಟ್ಸು ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಸೊ ನಮ್ಮ ಮೆಣಸಿನ್ಕಾಯಿ ಚಿಲ್ಲಿ ಹಲ್ವಾ ರೆಡಿ. ತಳ ಬಿಟ್ಕೊಂಡು ಬಂದರೆ ಸಾಕು. ಸೊ ಹೇಗನ್ನಿಸ್ತು? ಎಲ್ಲರಿಗೂ ಇಷ್ಟ ಆಯ್ತಾ? ಹೇಗಿತ್ತು? ಫುಡ್ ಕಲರ್ ಯೂಸ್ ಮಾಡೋರು ಯೂಸ್ ಮಾಡ್ಕೋಬಹುದು. ನಾನು ಫುಡ್ ಕಲರ್ಸ್ ಯೂಸ್ ಮಾಡಿಲ್ಲ. ಸೊ ಟ್ಯಾಪ್ ಮಾಡಿ, ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಬೇಕಿರೋರು ಫುಡ್ ಕಲರ್ಸ್ ಯೂಸ್ ಮಾಡ್ಕೋಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ಗೆ ಬೇಕಾಗಿರೋ ಆಕಾರಕ್ಕೆ ಕಟ್ ಮಾಡಿಕೊಂಡು ಪೀಸಸ್ ಮಾಡಿಕೊಂಡ್ರೆ ಎಮ್ಮಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ಗ್ರೀನ್ ಚಿಲ್ಲಿ ಹಲ್ವಾ ರೆಡಿ. ಬಿಸಿ ಇದೆ. ಸೊ ನೋಡಿದ್ರಲ್ಲ ಹೇಗಿದೆ ಫ್ರೆಂಡ್ಸ್? ಇಷ್ಟ ಆಯಿತಾ? ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೀವೇ ಇಷ್ಟಪಡ್ತೀರಾ. ಆಮೇಲೆ ನಿಮ್ಮ ಎಲ್ಲರಿಗೂ ಇದನ್ನೇ ಮಾಡಿ ಕೊಡ್ತೀರಾ. ಸೊ ಬಿಸಿ ಇದೆ, ಕಟ್ ಮಾಡ್ತೀನಿ. ಒಂದೇ ಒಂದು ನಿಮಿಷ ಕೂಲ್ ಆಗಲಿ. ಸೊ ಯಾರಿಗಾದ್ರೂ ಏನಾರ ಡೌಟ್ ಇದ್ರೆ ಕೇಳಿ, ಇದ್ರ ಬಗ್ಗೆ ಹೇಳ್ತೀನಿ. ಇಷ್ಟ ಆಯ್ತಾ ಎಲ್ಲರಿಗೂ? ಹೇಗಿದೆ? ಹಿಟ್ಟು ಬರುತ್ತೇನೋ ಟ್ರೈ ಮಾಡ್ತೀನಿ. ಬಿಸಿ ಇದೆ ಅಲ್ಲ, ಸೊ ಹಾಗಾಗಿ.
ಬಿಸಿ ಇರೋದಕ್ಕೆ ಒಂದು ಸ್ವಲ್ಪ ಇದಾಗ್ತಾ ಇದೆ, ತಣ್ಣಗಾದರೆ ಇನ್ನೂ ಚೆನ್ನಾಗಿ ಎದ್ದು ಬರುತ್ತೆ. ಖಾರ ಅಂತ ಏನೂ ಅನಿಸಲ್ಲ ನಿಮಗೆ. ಸ್ವೀಟ್, ಮಾಮೂಲಿ ಸ್ವೀಟ್ ಹೇಗೆ ತಿಂತೀವೋ ಹಾಗೇ ಇರುತ್ತೆ. ಲಾಸ್ಟಲ್ಲಿ ಮಾತ್ರ ನಿಮಗೆ ಮೆಣಸಿನ್ಕಾಯಿ ಫ್ಲೇವರ್ ಬರುತ್ತೆ ಅಷ್ಟೇ. ಸೊ ಪ್ಲೇಟಿಂಗ್ ಮಾಡೋಣ. ಬಿಸಿ ಇರೋದ್ರಿಂದ ಬೇಗ ಬರ್ತಾ ಇಲ್ಲ. ಅಮೂಲ್ ಅವರ ಪ್ರಾಡಕ್ಟ್ ಬಳಸಿ ಹಸಿಮೆಣಸಿನ್ಕಾಯಿ ಹಲ್ವಾ ಮಾಡಿದ್ದೀನಿ. ಐ ಲೈಕ್ ವೆರಿ ಮಚ್. ಪುಷ್ಪಲತಾ ಅವರು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದಕ್ಕೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಗ್ರೀನ್ ಚಿಲ್ಲಿ ಹಲ್ವಾ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ, ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.